ನಮಸ್ಕಾರ ಸ್ವಾಮಿ. ಈ ಧಾರ್ಮಿಕ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಇಂದು ಕೂಡ ಕೆಲವು ಪ್ರಶ್ನೆಗಳನ್ನ ಅನೇಕರು ಕೇಳಿದ್ದನ್ನು ತಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೇನೆ. ಹಿಂದೆ ಕೆಲವು ಧರ್ಮದ ಚಟುವಟಿಕೆಗಳಲ್ಲಿ ಕೆಲವು ಎಕ್ಸಂಪ್ಷನ್ ಅನ್ನು ಕೊಟ್ಟಿದ್ರು. ಅಶಕ್ತರಿಗೆ ಈ ಕೆಲವು ಎಕ್ಸಂಪ್ಷನ್ ಇದೆ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಅಶಕ್ತರು ಯಾರು ಅಂತ. ಅದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಟ್ಟರಿ. ಅಶಕ್ತರು ಯಾರು ಎಂಬುದಾಗಿ ನಿಮ್ಮ ಪ್ರಶ್ನೆ. ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ, ಯದ್ಯಶಕ್ತೋ ಅತಿವೇಲಂ ಸ್ಯಾದ್ ಉಪವಾಸ ಕೃತೋ ನರಃ ಗರ್ಭಿಣೀ ಸೂತಿಗಾ ಬಾಲ ತೀರ್ಥಯಾತ್ರಾ ಕೃತಶ್ರಮಃ ಸಪಾದ ಮಾತ್ರಂ ಕುರ್ವೀತ ತೃಪ್ತ್ಯರ್ಥಂ ಫಲಭಕ್ಷಣಂ ಸರ್ವತಾ ನ ಅನ್ನಮಶ್ನೀಯಾತ್ ಮ್ರಿಯಮಾಣೋಪವೈಷ್ಣವ ಅಂತ ಪ್ರಮಾಣ ಹೇಳ್ತೇವೆ. ಇದರ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದರೆ, ಗರ್ಭಿಣಿಯರು ಮತ್ತು ಬಾಲಕರು ಮತ್ತು ತೀರ್ಥಯಾತ್ರಾ ಮಾಡಿ ಬಳೆಯಲ್ಲಿ ಬೆಂಡಾದವರು, ಬಾಣಂತಿಯರು, ಚಿಕ್ಕ ಮಕ್ಕಳು ಇವರೆಲ್ಲರೂ ಅಶಕ್ತರ ಪಟ್ಟಿಯಲ್ಲಿ ಸೇರ್ತಾರೆ. ಅವರಿಗೆ ಏನು ಒಂದು ಎಕ್ಸಂಪ್ಷನ್ ಇದೆ ಅಂತಂದ್ರೆ, ಸಪಾದ ಮಾತ್ರ ಕುರ್ವೀತ ತೃಪ್ತ್ಯರ್ಥಂ ಫಲಭಕ್ಷಣಂ, ಫಲಸಂಜ್ಞಕವಾದ ಪದಾರ್ಥಗಳು ಕೆಲವಿದೆ. ಅದನ್ನ ಅವರು ಪ್ರತಿನಿತ್ಯ ಎಷ್ಟು ಭೋಜನ ಮಾಡ್ತಾವ, ಯಾವ ಪ್ರಮಾಣದಲ್ಲಿ, ಅದರ 4ನೇ ಭಾಗ ಕಾಲ ಭಾಗ ಫಲವನ್ನ ಸ್ವೀಕಾರ ಮಾಡಬಹುದು ಅಂತಾರೆ. ಇಲ್ಲಿ ಫಲ ಅಂತಂದ್ರೆ ಅನೇಕ ಪದಾರ್ಥಗಳಿಗೆ ಪರಸಂಜ್ಞೆ ಎಂಬುದು ಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಫಲಸಂಜ್ಞಕವಾದ ಆ ಪದಾರ್ಥಗಳನ್ನ 4ನೇ ಭಾಗದಷ್ಟು ತಗೋಬಹುದು ಏಕಾದಶಿ ದಿವಸ ಅಂತ ವಿನಾಯಿತಿ ಕೊಟ್ಟಿದೆ. 2ನೇ ಪ್ರಶ್ನೆ ಸ್ವಾಮಿ, ಈ ಏಕಾದಶಿಯಾದಿ ವ್ರತಾನುಷ್ಠಾನಗಳನ್ನು ಸ್ತ್ರೀಯರು ಬರಿಷ್ಠರಾದಾಗ ಕೂಡ ಮಾಡಬಹುದಾ, ಅಂದ್ರೆ ಹೊರಗಾದಾಗಲೂ ಕೂಡ ಮಾಡಬಹುದಾ ಅಂತ ಒಂದು ಪ್ರಶ್ನೆ. ಏಕಾದಶ್ಯಾಂ ನ ಭೋಜನ ರಜೋದರ್ಶನೇಪಿ ಸ್ತ್ರೀಣಾಂ ಉಪವಾಸಃ ಏವ ಏಕಾದಶ್ಯಾಂ ನ ಭುಂಜೀತ ನಾರೀ ದೃಷ್ಟ್ವಾ ರಜಸ್ಯಪಿ ಅಂತ. ಈ ಪ್ರಮಾಣ ಏನು ಹೇಳುತ್ತೆ ಅಂತಂದ್ರೆ, ಸ್ತ್ರೀಯರು ಬಹಿಷ್ಠರಾದಾಗೂ ಕೂಡ ಏಕಾದಶಿ ದಿನದಂದು ಸರ್ವದಾ ಭೋಜನ ಮಾಡಬಾರದು, ಉಪವಾಸವನ್ನೇ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮತ್ತೊಂದು ಪ್ರಶ್ನೆ, ಏಕಾದಶಿ ಉಪವಾಸಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೋ ಜಾಗರವನ್ನು ಕೂಡ ಮಾಡಬೇಕು ಅಂತ ನಾವು ಅನೇಕರಿಂದ ನಾವು ಕೇಳ್ತಾ ಇದ್ದೇವೆ. ಜಾಗರದ ಮಹಿಮೆ ಏನು ಎಂಬುದನ್ನು ಸ್ವಲ್ಪ ಹೇಳ್ತೀರಾ? ಪ್ರಶ್ನೆ ಮಾಡಿದ್ದಾರೆ. ಏಕಾದಶಿ ದಿವಸ ಅವಶ್ಯವಾಗಿ ಜಾಗರಣೆಯನ್ನು ಮಾಡಲಿಕ್ಕೆ ಬೇಕು. ಆ ಜಾಗರಣೆ ಮಾಡೋದ್ರಿಂದ ಏನು ಫಲ ಎಂಬುದನ್ನು ಪ್ರಮಾಣದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಶೃಣುಪುತ್ರ ನೃಣಾಂ ಪಾಪಂ ಕೋಟಿ ಜನ್ಮಾರ್ಜಿತಂ ಕಲೋ ವ್ಯಪೋಹತಿ ಅನಸಂದೇಹ ಏಕಾದಶ್ಯಾಂತು ಜಾಗರಾತ್ ವಾಸರೇ ವಾಸುದೇವಸ್ಯ ಯೇನ ಕುರ್ವಂತಿ ಜಾಗರಂ ಶೋಷಯಂತ್ಯುಪವಾಸೇನ ಕಥಂ ದೇಹಮಾತ್ಮನಃ ಸಂಪ್ರಾಪ್ತೆ ವಾಸರೇ ವಿಷ್ಣೋಃ ಯೇ ನ ಕುರ್ವಂತಿ ಜಾಗರಂ ನಶ್ಯತೆ ಸುಕೃತಂ ತೇಷಾಂ ವೈಷ್ಣವಾನಾಂಚ ನಿಂದೆಯ ಇತ್ಯಾದಿಯಾಗಿ ಪ್ರಮಾಣ ಹೇಳ್ತಾ ಇದೆ. ಇದರ ಒಟ್ಟಾರೆ ಅಭಿಪ್ರಾಯ ಏನಂದ್ರೆ, ಏಕಾದಶಿ ದಿನ ರಾತ್ರಿ ಜಾಗರಣೆಯನ್ನು ಮಾಡಿದರೆ ಕಲಿಯುಗದಲ್ಲಿ ಮನುಷ್ಯನು 1 ಕೋಟಿ ಜನ್ಮದಲ್ಲಿ ಮಾಡಿದ್ದ ಪಾಪಗಳೆಲ್ಲ ನಾಶವಾಗ್ತದೆ. ಅಷ್ಟೊಂದು ಮಹತ್ವ ಉಂಟು ಜಾಗರಣೆಗೆ. ಅಷ್ಟೇ ಅಲ್ಲದೆ ಏಕಾದಶಿ ದಿನದಂದು ಜಾಗರಣೆಯನ್ನು ಮಾಡಿದರೆ ಕೇವಲ ಉಪವಾಸದಿಂದ ದೇಹ ಶೋಧನೆ ಮಾಡುವುದು ವ್ಯರ್ಥ ಅಂತ ಕೂಡ ಹೇಳ್ತಾರೆ. ಇಷ್ಟೇ ಅಲ್ಲದೆ ಏಕಾದಶಿ ದಿನದಂದು ಯಾರು ಜಾಗರಣೆಯನ್ನು ಮಾಡುವುದಿಲ್ಲೋ ಅವರ ಪುಣ್ಯವೆಲ್ಲ ನಾಶವಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳುವುದರಿಂದ ನಮಗೆ ಸ್ಪಷ್ಟವಾಗಿ ಏನು ಗೊತ್ತಾಗುತ್ತದೆ, ಏಕಾದಶಿ ದಿನದಂದು ಜಾಗರಣೆಗೊಂದು ಮಹತ್ವ ಉಂಟು. ಅವಶ್ಯವಾಗಿ ನಾವು ಜಾಗರಣೆಯನ್ನ ಪ್ರತಿ ಏಕಾದಶಿ ಮಾಡಲೇಬೇಕು ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಈಗ ಮತ್ತೊಂದು ಪ್ರಶ್ನೆ ಸ್ವಾಮಿ, ಪ್ರತಿನಿತ್ಯದಲ್ಲೂ ಕೂಡ ಪತ್ನಿಯಾದವಳು ಗಂಡನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅನೇಕರು ಇಲ್ಲಿ ಪ್ರಶ್ನೆ ಮಾಡೋದೇನಂತಂದ್ರೆ, ಏನ್ ಫಲ ಸಿಗುತ್ತೆ, ನಮಸ್ಕಾರ ಮಾಡೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ ಅಂತ ನನ್ನ ಪ್ರಶ್ನೆ ಕೇಳಿದ್ದಾನೆ. ಅದರ ಬಗ್ಗೆ ಏನು ಅಭಿಪ್ರಾಯ? ಅಂದರೆ ಪತ್ನಿಯರು ತಮ್ಮ ಗಂಡಂದರಿಗೆ ನಮಸ್ಕಾರ ಮಾಡೋದು ಏನು ಫಲ ಅಂತ ಅಷ್ಟೇ ಅಲ್ವಾ ನಿಮ್ಮ ಪ್ರಶ್ನೆ? ನೋಡಿ, ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಭೂ ಪ್ರದಕ್ಷಿಣ ಷಟ್ಕಂ ಯತ್ ಕಾಶಿಯಾತ್ರಾಂ ಐದಂಚ ಯತ್ ಚೇತಸ್ನಾನಂ ಶತಂ ಯಚ್ಚ ತತ್ಫಲಂ ಪತಿವಂದನ ಅಂತ. ಅಂದ್ರೆ ಇದು ಮಹಾಭಾರತದಲ್ಲಿ ಹೇಳಿದ ಮಾತು. 6 ಬಾರಿ ಭೂ ಪ್ರದಕ್ಷಿಣೆಯನ್ನ
ಮಾಡಿದ್ರೆ ಏನು ಫಲ ಬರುತ್ತೋ ಪ್ರತಿನಿತ್ಯ ಗಂಡಂದ್ರಿಗೆ ಅವರವರ ಹೆಂಡಂದ್ರು ನಮಸ್ಕಾರ ಮಾಡಿದ್ರೆ ಆ ಪುಣ್ಯ ಬರುತ್ತೆ. ಅಷ್ಟೇ ಅಲ್ಲ 10,000 ಬಾರಿ ಕಾಶಿ ಯಾತ್ರೆ ಮಾಡಿದ್ರೆ ಏನು ಫಲ ಬರುತ್ತೋ ಪ್ರತಿನಿತ್ಯ ಪತಿಗೆ ನಮಸ್ಕಾರ ಮಾಡುವಂಥ ಪತ್ನಿಗೆ ಅಂತ ಒಂದು ಪುಣ್ಯ ಬರುತ್ತೆ. ಇಷ್ಟೇ ಅಲ್ಲದೆ 100 ಬಾರಿ ರಾಮೇಶ್ವರದಲ್ಲಿ ಸೇತು ಸ್ನಾನವನ್ನು ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಪ್ರತಿನಿತ್ಯ ಪತಿಗೆ ಪತ್ನಿ ಆದವಳು ನಮಸ್ಕಾರ ಮಾಡಿದ್ರೆ ಆ ಯಾವ ಫಲ ಬರುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ವಿಶೇಷವಾದಂಥ ಒಂದು ಫಲ ಇದ್ದೇ ಇದೆ ಪತ್ನಿಯರು ಪತಿಗೆ ನಮಸ್ಕಾರ ಮಾಡುವುದರಿಂದ. ಇನ್ನೊಂದು ಪ್ರಶ್ನೆ ಸ್ವಾಮಿ, ಪುರುಷರಿಗೆ 12 ನಾಮ ಮುದ್ರಾಧಾರಣೆ ಗೋಪಿಚಂದ್ರನ ಹಚ್ಚಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಸ್ತ್ರೀಯರು ಕೂಡ ಮಾಡಬೇಕಾ ಅಂತ? ಸ್ತ್ರೀಯರು ಕೂಡ ಗೋಪಿಚಂದ್ರವನ್ನು ಅವಶ್ಯ ಧಾರಣ ಮಾಡಬೇಕು. ಸುವಾಸಿನ್ಯೋಪಿ ಬಿಬ್ರಯುಹು ತಿಲಕೋಪರಿ ಕುಂಕುಮಂ ಅನ್ಯಥಾ ಪಾದಕಂ ಪ್ರೋಕ್ತಂ ತಪ್ಪಾಗಂ ನಿಷ್ಫಲಂ ಭವಿ ಮೃತ್ಯತ್ ಸಾಗರ ಅಂತ ಅಲ್ಲಿ ಹೇಳ್ತಾ ಇದೆ. ಈ ಪ್ರಮಾಣದ ಅಭಿಪ್ರಾಯ ಅಂದರೆ ಪ್ರತಿನಿತ್ಯ ಮುತ್ತೈದೆಯರು ಕೂಡ ಗೋಪಿಚಂದ್ರನಿಂದ ಹಣೆಯಲ್ಲಿ ತಿಲಕವನ್ನು ಧಾರಣ ಮಾಡಬೇಕು. ಅಷ್ಟೇ ಅಲ್ಲ, ಆ ತಿಲಕದ ಮೇಲೆ ಕುಂಕುಮವನ್ನು ಧರಿಸಬೇಕು. ಇಲ್ಲದಿದ್ದರೆ ಪಾಪ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವ್ರು ಮಾಡಿದಂತಹ ಪಾಕ ನಿಷ್ಫಲವಾದದ್ದಾಗತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಸ್ತ್ರೀಯರು ಕೂಡ ಪ್ರತಿನಿತ್ಯ ಗೋಪಿಚಂದ್ರನಿಂದ ಹಣೆಯಲ್ಲಿ ತಿಲಕವನ್ನು ಧರಿಸಿ ಅದರ ಮೇಲೆ ಕುಂಕುಮವನ್ನು ಧಾರಣ ಮಾಡಿ ಪಾಕಾಧಿಕಾರಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಕೆಲವು ಪದಾರ್ಥಗಳು ಕೆಲವರಿಗೆ ಹಿಡಿಸ್ತದೆ, ಕೆಲವು ಪದಾರ್ಥಗಳು ಕೆಲವರಿಗೆ ಹಿಡಿಸೋದಿಲ್ಲ. ಹಾಗೆ ಅಂತೇಳಿ ಗಂಡನು ತಿನ್ನದೇ ಇದ್ದಂಥ ಪದಾರ್ಥವನ್ನೇ ಹೆಂಡತಿ ತಿನ್ಬಹುದಾ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಹೆಚ್ಚ ಭರ್ತ ನ ಪಿಬದಿ ಹೆಚ್ಚ ಭರ್ತ ನ ಸೇವತೆ ಹೆಚ್ಚ ನಾಶ್ನಾದಿ ಮೇ ಭರ್ತ ಸರ್ವಂ ತದ್ವಜ್ಯಾಮ್ಯಹಂ ಮಹಾಭಾರತದಲ್ಲಿ ಹೇಳಿದೆ, ವನಪರ್ವತದಲ್ಲಿ. ಅಂದರೆ ಇದರ ಅಭಿಪ್ರಾಯ ಅಂದರೆ, ಪತಿಯು ಯಾವುದನ್ನು ಕುಡಿಯೋದಿಲ್ವೋ ಅದನ್ನು ಕುಡಿಯಲ್ಲ, ಪತಿಯು ಯಾವುದನ್ನು ಸೇವಿಸುವುದಿಲ್ಲೋ ಆ ಪದಾರ್ಥವನ್ನು ನಾವು ಸೇವಿಸೋದಿಲ್ಲ, ಯಾವುದನ್ನು ಪತಿ ತಿನ್ನುವುದಿಲ್ಲೋ ಅವೆಲ್ಲವನ್ನು ನಾನು ಪತಿಯಾದವಳು ದೂರೀಕರಿಸ್ತೇನೆ ಅಂಥೇಳಿ ಹೇಳುತ್ತಾದ ಕಾರಣ ಪತಿ ಯಾವ ಪದಾರ್ಥ ತಿನ್ನುವುದಿಲ್ಲೋ ಅದನ್ನು ಪತ್ನಿಯರು ತಿನ್ನಬಾರದು ಎಂಬುದು ಈ ಪ್ರಮಾಣದಿಂದ ಸ್ಪಷ್ಟವಾಗ್ತದೆ. ಆಮೇಲೆ ಕಾಮನೆಗಳು, ಸಹಜವಾಗಿ ಮನುಷ್ಯರಿಗೆ ಕಾಮನೆಗಳು, ಅದು ಬೇಕು ಇದು ಬೇಕೆಂಬ ಬಯಕೆಗಳು ಸಾಕಷ್ಟು ಇರ್ತವೆ. ಅದೆಲ್ಲ ಸಹಜ. ಅದರ ಜೊತೆಗೆ ಪುರುಷರಿಗಿಂತಲೂ ಕೂಡ ಸ್ತ್ರೀಯರಿಗೆ ಬಯಕೆಗಳು ಜಾಸ್ತಿ ಅಂತ ಹೇಳ್ತಾರೆ. ಅದು ನಿಜನಾ? ಪ್ರಮಾಣವನ್ನು ಹೇಳ್ತೀನಿ ನಿಮಗೆ. ಸ್ತ್ರೀಣಾಂ ದ್ವಿಗುಣಂ ಆಹಾರ ಲಜ್ಜಾಚಾಪಿ ಚತುರ್ಗುಣ ಸಾಹಸಂ ಷಡ್ಗುಣಂಚೈವ ಕಾಮಶ್ಚ ಅಟ್ಟುಗುಣ ಸ್ಮೃತಃ. ಇದು ಚಾಣಕ್ಯ ರೀತಿಯಲ್ಲಿ 1ನೇ ಅಧ್ಯಾಯದ 14ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ಸ್ತ್ರೀಯರಿಗೆ ಪುರುಷರಿಗಿಂತಲೂ ಕಾಮನೆ ಹೆಚ್ಚು. ಎಷ್ಟು ಪಟ್ಟು ಪುರುಷರಿಗಿಂತ 8 ಪಟ್ಟು ಕಾಮನೆ ಅವರಿಗೆ ಹೆಚ್ಚು ಎಂಬುದನ್ನು ಈ ಚಾಣಕ್ಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಭಗವಂತನಿಗೆ ಹಿರಿಯರಿಗೆ ನಮಸ್ಕಾರ ಮಾಡುವಾಗ ಸಾಷ್ಟಾಂಗಂ ಪ್ರಣಮೇತ್ ಅಂತ ಹೇಳ್ತಾರೆ. ನಾವು ಅದನ್ನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇವೆ. ಹಾಗೆ ಸ್ತ್ರೀಯರು ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬಹುದಾ? ಸಾಷ್ಟಾಂಗ ನಮಸ್ಕಾರ ಎಂಬುದು ಪುರುಷರಿಗೆ ಮಾತ್ರ ಹೇಳಿದೆ. ಸ್ತ್ರೀಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ನಿಷೇಧ ಮಾಡಾರೆ. ಹಾಗಾದ್ರೆ ಅವರು ಹೇಗೆ ನಮಸ್ಕಾರ ಮಾಡಿಕೊಂಡ್ರೆ ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ತ್ರಂಗ ಸ್ತ್ರೀಣಾಂ ನಮಸ್ಕಾರ ಪುಂಸಾಂ ಅಷ್ಟಾಂಗ ಈರಿತಃ ಜಾನು ಯುಗ್ಮಸ್ಯ ಶಿರಸಃ ಭೂಸಂಗಾತ್ ತ್ರಂಗ ಇಚ್ಛತೆ. ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರನ ಮಾಡಲೇಬಾರದು, ಅದು ಶಾಸ್ತ್ರನಿಂದ. ಸಾಷ್ಟಾಂಗ ನಮಸ್ಕಾರವು ಪುರುಷರಿಗೆ ಮಾತ್ರ ವಿಹಿತವಾಗಿದೆ. ಸ್ತ್ರೀಯರಿಗೆ ಶಾಸ್ತ್ರದಲ್ಲಿ ತ್ರಂಗ ನಮಸ್ಕಾರ ಅಂತ ಹೇಳಿದ್ದಾರೆ. ತ್ರಂಗ ನಮಸ್ಕಾರ ಅಂದರೆ 3 ಅಂಗಗಳಿಂದ ಮಾಡತಕ್ಕ ನಮಸ್ಕಾರ. 3 ಅಂಗಗಳು ಯಾವುವು ಅಂದರೆ 2 ಮಂಡಿಗಳು, 1 ತಲೆ ಶಿರಸ್ಸು. ಅಂದರೆ 2 ಮಂಡಿಗಳನ್ನು ನೆಲದ ಮೇಲೆ ಊಡಿ ಶಿರಸ್ಸನ್ನು ನೆಲಕ್ಕೆ ತಾಕುವಂತೆ ಊಡಿ ಈ 3 ಅಂಗಗಳಿಂದ ಮಾಡತಕ್ಕಂಥ ನಮಸ್ಕಾರವನ್ನು ತ್ರಂಗ ನಮಸ್ಕಾರ ಅಂತ ಹೇಳ್ತಾರೆ. ಈ ತ್ರಂಗ ನಮಸ್ಕಾರ
ಸ್ತ್ರೀಯರಿಗೆ ವಿಹಿತ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಹೊರತು ಸಾಷ್ಟಾಂಗ ನಮಸ್ಕಾರ ಸ್ತ್ರೀಯರಿಗೆ ಶಾಸ್ತ್ರದ ಪ್ರಕಾರ ನಿಷಿದ್ಧವಾದ್ದು. ಈ ಅಶ್ವತ್ಥ ಸೇವನೆ ಅನೇಕ ಸಂದರ್ಭಗಳಲ್ಲಿ ಪ್ರಸಕ್ತವಾಗಿದೆ. ಪ್ರತಿನಿತ್ಯ ಗೋವು ಭೂಮಿ ಹಾಗೆ ಪ್ರದಕ್ಷಿಣೆ ಮಾಡಬೇಕು, ಹಾಗೆ ಅಶ್ವತ್ಥನೂ ಮಾಡಬೇಕು, ಸೇವೆ ಮಾಡಬೇಕು ಅಂತ. ಅಶ್ವತ್ಥ ಸೇವನೆ ಯಾವತ್ತಾವತ್ತು ಮಾಡಬಹುದು, ಯಾವತ್ತಾವತ್ತು ನಿಷೇಧ ಅಂತ ಏನಾದರೂ ನಿಯಮ ಇದೆಯಾ ಅಂತ? ವಿಹಿತವಾದ ದಿನಗಳು ಕೆಲವಿದೆ, ನಿಷಿದ್ಧವಾದ ದಿನಗಳು ಕೆಲವಿದೆ. ಅದನ್ನ ಪ್ರಮಾಣದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಾಣೋ ಭೌಮೆ ಬ್ರೋ ಕ್ರಾಂತೆ ರಿಕ್ತಾ ಪಾತೇಜ ಪರ್ವತೋ ದುರ್ದಿನೇ ವೈದ್ರತೋ ರಾತೌ ಅಪರಾಹ್ನೇಜ ಸಂಧ್ಯೋ ನಂದಾದೀನಾಂ ತ್ರೇ ಚೈವ ಕುರ್ಯಾನ್ ನ ಅಶ್ವತ್ಥ ದೇವನಂ ಅಂತ ಪ್ರಮಾಣ ಇದೆ. ಇದರ ಅಭಿಪ್ರಾಯ ಅಂದರೆ ಭಾನುವಾರ ಮತ್ತು ಮಂಗಳವಾರ ಈ 2 ವಾರಗಳಲ್ಲಿ ಅಶ್ವತ್ಥ ಸೇವನೆ ಮಾಡಬಾರ್ದು. ಮತ್ತು ಉಳಿದ ಗ್ರಹಗಳೊಡನೆ ಚಂದ್ರನ ಯೋಗ ಯಾವತ್ತಿರುತ್ತೋ ಅವತ್ತು ದಿವಸ, ಮತ್ತು ವ್ಯತಿಪಾತ ಯೋಗ ಇರೋ ದಿವಸ, ಮತ್ತು ಅಷ್ಟಮಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಮಣ, ಈ 5 ಪರ್ವ ಕಾಲ, ಈ ಕಾಲಗಳಲ್ಲೂ ಅಶ್ವತ್ಥ ಸೇವನೆ ಮಾಡಬಾರ್ದು. ಮತ್ತು ಮೋಡ ಕವಿದ ದಿನದಂದು ಅಶ್ವತ್ಥ ಸೇವನೆ ಮಾಡಬಾರ್ದು. ಇಷ್ಟೇ ಅಲ್ಲ, ವೈದ್ಯತಿ ಯೋಗ ಎಂದಿರುತ್ತೋ ಅವತ್ತು ಕೂಡ ಅಶ್ವತ್ಥ ಸೇವನೆ ಮಾಡಬಾರ್ದು. ರಾತ್ರಿ ಕಾಲದಲ್ಲಿ ಮಾಡಬಾರ್ದು, ಅಪರಾಹ್ನ ಕಾಲದಲ್ಲಿ ಸೇವನೆ ಮಾಡಬಾರ್ದು, ಸಂಧಿ ಕಾಲಗಳಲ್ಲಿ ಸೇವನೆ ಮಾಡಬಾರ್ದು. ನಂದ ಭದ್ರಾಜಾದ 3 ತಿಥಿಗಳು ಅಂದರೆ ಪಾಡ್ಯ, ಬಿದಿಗೆ, ತಲಿಗೆ, ಶೆಟ್ಟಿ, ಸಪ್ತಮಿ, ಅಷ್ಟಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಈ ತಿಥಿಗಳಲ್ಲೂ ಕೂಡ ಅಶ್ವತ್ಥ ಸೇವೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಇದು ಹೊರತಾಗಿ ಬಾಕಿ ವಾರಗಳಲ್ಲಿ, ತಿಥಿಗಳಲ್ಲಿ ಅವಶ್ಯವಾಗಿ ಅಶ್ವತ್ಥ ಸೇವೆಯನ್ನು ಮಾಡಬೇಕು. ಹಾಗೇನೆ ಅಶ್ವತ್ಥ ನಾರಾಯಣನ ಸ್ತೋತ್ರದ ಪಠಣ ಅನೇಕ ಕಡೆಗೆ ಬಂದಿದೆ. ಅದನ್ನ ನಾವು ನಿತ್ಯದಲ್ಲಿ ಮಾಡೋದ್ರಿಂದ ಫಲ ಏನು ಅಂತ ಒಂದು ಪ್ರಶ್ನೆ. ವಿಶೇಷವಾದಂಥ ಫಲ ಇದೆ. ಅದರಿಂದ ಪ್ರಮಾಣ ಈ ರೀತಿಯಾಗಿ ಹೇಳ್ತಾರೆ. ಎಪ್ಪಡೆ ಶೃಣಿಯಾನ್ ನಿತ್ಯಂ ಅಶ್ವತ್ಥ ಸಮೀಪಕ ಸರ್ವಾನ್ ಕಾಮಾನ್ ಅವಾಪ್ನೋತಿ ವಿಷ್ಣು ಸಾಯುಜ್ಯಮಾಪ್ನುಯಾತ್. ಅಂದರೆ ಈ ಪ್ರಮಾಣದ ಅಭಿಪ್ರಾಯ ಅಂದರೆ ಅಶ್ವತ್ಥ ನಾರಾಯಣ ಸ್ತೋತ್ರ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಅದನ್ನ ಅಶ್ವತ್ಥ ವೃಕ್ಷದ ಸಮೀಪದಲ್ಲಿ ಇದ್ದು ಪಠಣ ಮಾಡಿದ್ರೆ ತುಂಬಾ ವಿಶೇಷ. ಒಂದು ವೇಳೆ ಪಠಣ ಮಾಡಲಿಕ್ಕಾಗಲೇ ಇದ್ರೆ ಇನ್ನೊಬ್ಬರು ಪಠಣ ಮಾಡಿದ್ದನ್ನು ಶ್ರವಣ ಆದರೂ ಮಾಡಬೇಕು. ಅದಕ್ಕೂ ವಿಶೇಷವಾದ ಫಲ ಇದೆ. ಏನು ಫಲ ಇದೆ ಅಂತಂದ್ರೆ, ಸರ್ವಾನ್ ಕಾಮಾನ್ ಅವಾಪ್ನೋತಿ, ಸಕಲ ಇಷ್ಟಾರ್ಥಗಳನ್ನು ಅವರು ಹೊಂದಿದ್ದಾರೆ. ಇಷ್ಟೆಲ್ಲ ಕೊನೆಗೆ ವಿಷ್ಣು ಸಾಯುಜ್ಯಮಾಪ್ನುಯಾತ್, ವಿಷ್ಣು ಸಾಯುಜ್ಯ ರೂಪವಾದ ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಪ್ರಮಾಣ ಹೇಳ್ತಾ ಇದೆ. ಇನ್ನೊಂದು ಪ್ರಶ್ನೆ ಇದೆ ಸ್ವಾಮಿ. ಅಶ್ವತ್ಥ ವೃಕ್ಷದ ಸನ್ನಿಧಿಗೆ ಹೋದಾಗ ನಾವು ಏನನ್ನ ಪ್ರಾರ್ಥನೆ ಮಾಡಬಹುದು, ಬೇಡಬಹುದು? ಆ ಪ್ರಾರ್ಥನೆ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಒಂದು ಪ್ರಮಾಣ ಇದೆ. ಆಯುರ್ಬಲಂ ಯಶೋ ವರ್ಚಃ ಪ್ರಜಾಪಶೋ ಸೂರಿಜ ಬ್ರಹ್ಮ ಪ್ರಜ್ಞಾಂಚ ವೇದಾಂಚ ತ್ವಮ್ನೋದೇಹಿ ವನಸ್ಪತಿ. ನಾವು ಅಶ್ವತ್ಥ ವೃಕ್ಷದ ಮುಂದಿದ್ದಾಗ, ಹೇ ಅಶ್ವತ್ಥ, ನೀನು ನಮಗೆ ಆಯುಸ್ಸು, ಬಲ, ಕೀರ್ತಿ, ವರ್ಚಸ್ಸು, ಪ್ರಜೆಗಳು, ಪಶುಗಳು, ಐಶ್ವರ್ಯಗಳು, ಬ್ರಹ್ಮಜ್ಞಾನ ಮತ್ತು ಬುದ್ಧಿ ಇವುಗಳನ್ನು ದಯಮಾಡಿ ಕೊಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಇಷ್ಟೇ ಅಲ್ಲದೆ ಅಕ್ಷಿಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಜಂತರಂ ಶತ್ರುಣಾಂಚ ಸಮುತ್ಥಾನಂ ಅಶ್ವತ್ಥ ಶಮಯಸ್ವಮೇ. ಆ ಅಶ್ವತ್ಥ ವೃಕ್ಷ ನೋಡಿ ಪ್ರಾರ್ಥನೆ ಮಾಡಬೇಕು. ನನ್ನ ಕಣ್ಣು ಹಾರತ್ತಲ್ಲ, ಕಣ್ಣು ಹಾರೋದು, ಭುಜಗಳು ಹಾರೋದು, ಕೆಟ್ಟ ಕೆಟ್ಟ ಕನಸು ಬೀಳೋದು, ದುಷ್ಟ ಚಿಂತನೆ ಮತ್ತು ಶತ್ರುಗಳ ಮೇಲೆ ಹೇಳುವಿಕೆ ಇತ್ಯಾದಿ ಯಾವುದೂ ಕೂಡ ಇವೆಲ್ಲವನ್ನು ನೀನು ಶಮನಗೊಳಿಸು ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಅಶ್ವತ್ಥ ವೃಕ್ಷ ಸಾಮಾನ್ಯವಾದ್ದಲ್ಲ. ಅಶ್ವತ್ಥರೂಪಿ ಭಗವಾನ್ ವಿಷ್ಣುವೇ ವರ ಸಂಶಯ ಅಂತ ಹೇಳ್ತಾನೆ. ಆದ ಕಾರಣ ವಿಷ್ಣುವಿನ ವಿಶೇಷವಾದ ಸನ್ನಿಧಾನ ಇರುತ್ತೆ. ಆದ ಕಾರಣ ಈ ರೀತಿಯಾಗಿ ಅಶ್ವತ್ಥ ವೃಕ್ಷದ ಮುಂದೆ ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅಶ್ವತ್ಥ ವೃಕ್ಷಕ್ಕೆ
ಸಾಯಂಕಾಲ ಅಂದ್ರೆ ಸೂರ್ಯಾಸ್ತ ಆದ್ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳೆಲ್ಲ ಮಾಡಬಾರ್ದು ಅಂತ ಹಿರಿಯರು ನಮಗೆ ಹೇಳಿದ್ದುಂಟು. ಅದರಿಂದ ಏನಾಗ್ತದೆ, ಏನಾದ್ರೂ ಕಾರಣ ಇದೆಯಾ ಅಂತ? ಖಂಡಿತವಾಗೂ ಇದೆ, ಪ್ರಮಾಣವೇನು? ಪ್ರಮಾಣ ಇದೆ. ಸಾಯಂಕಾಲ ಮಾಡಬಾರದಕ್ಕೆ ಕಾರಣವೂ ಇದೆ. ಎಷ್ಟೋ ಜನ ಈ ವಿಷಯ ತಿಳಿಯಿದರೆ ಸಾಯಂಕಾಲದಲ್ಲೂ ಕೂಡ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಅದು ಸರಿಯಾದ್ದಲ್ಲ. ಸ್ಮೃತಿ ರತ್ನ ಅಂತ ಒಂದು ಗ್ರಂಥ, ಅಲ್ಲಿ ಹೇಳ್ತಾ ಇದ್ದಾರೆ, ಭೌಮಿ ಶುಕ್ರೇ ತದಾ ಬಾಣೋ ಮಧ್ಯಾಹ್ನೇ ನಿಶಿ ಸಂದೇಹೋ ನ ಅಶ್ವತ್ಥ ದೇವನ ಕುರ್ಯಾತ್ ಕುಲಕ್ಷಯ ಕರ್ಮಿತತೆ. ಎಂತ ಅನಿಷ್ಟವನ್ನು ಹೇಳ್ತಾ ಇದ್ದೆ ನೋಡಿ. ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ವಾರಗಳಲ್ಲಿ ಅಶ್ವತ್ಥ ವೃಕ್ಷ ಸೇವನೆ ಮಾಡಬಾರದು. ಅಷ್ಟೇ ಅಲ್ಲ ಮಧ್ಯಾಹ್ನ ಕಾಲದಲ್ಲಿ, ಅಷ್ಟೇ ಅಲ್ಲ ನಿಶಿ ರಾತ್ರಿ ಕಾಲದಲ್ಲಿ, ಸಂಧ್ಯಾ ಕಾಲದಲ್ಲಿ ಈ ಅಶ್ವತ್ಥ ಸೇವನೆ ಅವಶ್ಯವಾಗಿ ಮಾಡಬಾರ್ದು. ಒಂದು ವೇಳೆ ಯಾರಾದರೂ ತಿಳಿಯದರೆ ಮಾಡಿದ್ರು ಕೂಡ ಕುಲಕ್ಷಯ ಕರ್ಮಿತದೆ, ಕುಲ ನಾಶವಾಗುತ್ತೆ ಅಂತ ಹೇಳ್ತಾ ಇರೋ ಕಾರಣ ಸಂಧ್ಯಾ ಕಾಲದಲ್ಲಿ, ಸಾಯಂಕಾಲದಲ್ಲಿ ಅಶ್ವತ್ಥ ಸೇವನೆ ಮಾಡಬಾರ್ದು. ಇಷ್ಟು ಪ್ರಶ್ನೆಗಳು ಸ್ವಾಮಿ ಈ ವಾರ ಕೇಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀರಿ. ಆಯ್ತು.